ಹಾಯ್ ಫ್ರೆಂಡ್ಸ್, ನಾನು ನಿಫ್ಟಿನಲ್ಲಿ ಒಂದು ಟ್ರೇಡನ್ನು ತಗೊಂಡಿರ್ತೀನಿ. ಮಾರ್ಕೆಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಒಂದು ಸ್ಟ್ರಾಟಜಿ ಬರುತ್ತೆ, 5 Pro Max ಸ್ಟ್ರಾಟಜಿ. ಇಲ್ಲಿ ನೋಡ್ಬೋದು ಹೆಲ್ದಿ ಬುಲ್ಲಿಶ್ ಕ್ಯಾಂಡಲ್ ಮಧ್ಯದಲ್ಲಿ 5 ಕ್ರಾಸ್ ಆಗುತ್ತೆ. ಸೊ ನಾನು ಇಲ್ಲಿ ಎಂಟ್ರಿನ ತಗೋತೀನಿ. ತುಂಬ ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ 5 Pro Max ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಎಂಟ್ರಿ ತಗೋತೀನಿ, ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಿ ಇಟ್ಕೋತೀನಿ. ಜಸ್ಟ್ 65 ಪಾಯಿಂಟ್ಸ್ ಟಾರ್ಗೆಟ್ ಇದ್ರೆ 32 ಪಾಯಿಂಟ್ಸ್ ನನಗೆ SL ಬರ್ತಾ ಇರುತ್ತೆ. ನಾ ಪ್ರೀಮಿಯಮ್ ಅನ್ನ ಚಾಯ್ಸ್ ಮಾಡಿರ್ತೀನಿ, ಪ್ರೀಮಿಯಂ ತೋರಿಸ್ತೀನಿ ನಿಮಗೆ. 142ಗೆ ಎಂಟ್ರಿ ತಗೊಂಡಿರ್ತೀನಿ. 42 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಇರುತ್ತೆ, 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. ನನಗೆ 2100 ಪ್ಲಸ್ ನಮಗೆ ಪ್ರಾಫಿಟ್ ಅನ್ನು ತೋರಿಸೋಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು 172ಗೆ ಟಚ್ ಆಗುತ್ತೆ ಪ್ರೈಸು. ಅವಾಗ ನಾನು ಎಕ್ಸಿಟ್ ಆಗಲ್ಲ, 1:2 ನಾನು ವೇಟ್ ಮಾಡ್ತಾ ಇರ್ತೀನಿ. ಬಟ್ ಏನಾಗುತ್ತೆ, ರಿವರ್ಸಲ್ ತಗೊಂಡು ಸೇಮ್ ಕ್ಯಾಂಡಲ್ ಅದೇನು ತೋರಿಸ್ತಾ ಇದೀನಲ್ಲ ಆ ಕ್ಯಾಂಡಲ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಹಿಟ್ ಮಾಡಿ ನಮ್ಮನ್ನ ಮಾರ್ಕೆಟಿಂದ ಹೊರಗಡೆ ಹಾಕುತ್ತೆ. ಇವಾಗ ನೀವು P&L ನೋಡ್ತಾ ಇರಬಹುದು 20,050 ಕಾಲ್ ಪ್ರೈಸು, 1900 2085 ಪ್ಲಸ್ ನನಗೆ ಪ್ರಾಫಿಟ್ ಅನ್ನ ತೋರಿಸ್ತಾ ಇತ್ತು. ಅಟ್ಲೀಸ್ಟ್ ನನಗೆ 2500 ಪ್ಲಸ್ ಬಂದಿದ್ರೆ ನಾನು ಟಾರ್ಗೆಟ್ ಅನ್ನು ಬುಕ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಬಟ್ ಈ ತರ 2000 ಪ್ಲಸ್ ನನಗೆ ಪ್ರಾಫಿಟ್ ಅನ್ನ ತೋರಿಸಿ ರಿವರ್ಸಲ್ ಆಗಿ ಬಂದು ಅದೇನು ಕ್ಯಾಂಡಲ್ ತೋರಿಸಿದ್ನಲ್ಲ ಸೇಮ್ ಕ್ಯಾಂಡಲ್ ಟ್ರೈಲಿಂಗ್ SL ನ ಹಿಟ್ 174ವರೆಗೂ ಪ್ರೀಮಿಯಂ ಟಚ್ ಆಗಿತ್ತು. ಅದಾದಮೇಲೆ ರಿವರ್ಸಲ್ ಆಗಿ ಬಂದು 142ಗೆ ನಮ್ಮದು ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಹಿಟ್ ಮಾಡುತ್ತೆ. ದಿಸ್ ಪರ್ಟಿಕ್ಯುಲರ್ ಏರಿಯಾ ಸೇಮ್ ಕ್ಯಾಂಡಲ್ ಸ್ಪಾಟ್ ಅಲ್ಲಿ ನೋಡಬಹುದು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಇಲ್ಲಿ ಹಿಟ್ ಮಾಡ್ತು. ಸೊ ಟಾರ್ಗೆಟ್ ನಂದಿತ್ತು ಎಲ್ಲಿ ಅಂದ್ರೆ 25,150 ವರೆಗೂ ಟಾರ್ಗೆಟ್ ಇತ್ತು. ಬಟ್ ಏನಾಗುತ್ತೆ, ಮಾರ್ಕೆಟ್ ರಿವರ್ಸಲ್ ಆಗಿ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಹಿಟ್ ಮಾಡಿ ಕಂಟಿನ್ಯೂಸ್ ಆಗಿ ಫಾಲ್ ಆಯಿತು. ನೀವು P&L ನೋಡ್ತಾ ಇರಬಹುದು 18 ರೂಪೀಸ್ 0.75 ಮಾತ್ರ ನಂಗೆ ಇಲ್ಲಿ ಲಾಸ್ ಅನ್ನ ತೋರಿಸ್ತಾ ಇದೆ. ಯಾವುದೇ ತರ ಲಾಸ್ ಆಗಿಲ್ಲ. ಬೋತ್ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಯಿತು. ಇಲ್ಲಿ ಆರ್ಡರ್ಸ್ ಅನ್ನ ನೋಡಬಹುದು. ಆಲ್ಮೋಸ್ಟ್ ಇಲ್ಲಿ 146ಗೆ ಎಂಟ್ರಿ ಆಗಿ 145ಗೆ ಎಕ್ಸಿಟ್ ಆಗಿರ್ತೀನಿ. 142ಗೆ ಎಂಟ್ರಿ ಆಗಿ 142ಗೆ ಎಕ್ಸಿಟ್ ಆಗಿರ್ತೀನಿ. ಓಕೆ, ಫಾಲೋ ಫಾರ್ ಮೋರ್ ಕಂಟೆಂಟ್. ಥ್ಯಾಂಕ್ ಯು.